ತಮಿಳುನಾಡು ರಾಜಕೀಯದಲ್ಲಿ ವಿಜಯ್ ಯುಗ ಇವತ್ತಿನಿಂದ ಅಧಿಕೃತವಾಗಿ ಆರಂಭ ಆಗಿದೆ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ಜೋಸೆಫ್ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿ ಇತಿಹಾಸದ ಪುಟ ಸೇರಿದ್ದಾರೆ. ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ಬೆಳಗ್ಗೆ 10 ಗಂಟೆಗೆ ರಾಜ್ಯಪಾಲ ಆರ್.ವಿ. ಅರ್ಲೇಕರ್ ಅವರು ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು. ಸಿ ಜೋಸೆಫ್ ವಿಜಯ್ ಎಂಬ ಹೆಸರಿನ ನಾನು ಅಂತ ಮಾತು ಆರಂಭಿಸಿದ ವಿಜಯ್ ಥೇಟ್ ಸಿನಿಮಾ ಶೈಲಿಯಲ್ಲೇ ದೇವರ ಹೆಸರಿನಲ್ಲಿ ಪ್ರಮಾಣ ಸ್ವೀಕರಿಸಿದರು. ವಿಜಯ್ ಮಾತಿನ ಗತ್ತು ಗೈರತ್ತಿಗೆ ರಾಜ್ಯಪಾಲರು ಶಾಕ್ ಆದರೆ ಕ್ರೀಡಾಂಗಣದಲ್ಲಿ ನೆರೆದಿದ್ದ ಟಿವಿಕೆ ಶಾಸಕರು, ಅಸಂಖ್ಯಾತ ಕಾರ್ಯಕರ್ತರು, ಅಭಿಮಾನಿಗಳು ವಿಜಲ್ ಹೊಡೆದು ಚಪ್ಪಾಳೆ ತಟ್ಟಿ ಜೈಕಾರ ಹಾಕಿ ಸಂಭ್ರಮಿಸಿದರು. ಆ ಕ್ಷಣ ಕೂಡ ರೋಮಾಂಚನಕಾರಿಯಾಗಿತ್ತು. ಫೆಬ್ರವರಿ 2, 2024ರಂದು ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷ ಘೋಷಿಸಿದ ವಿಜಯ್ ಕೇವಲ 2 ವರ್ಷಗಳ ಅವಧಿಯಲ್ಲೇ ತಮಿಳುನಾಡಿನ ಜನರ ಮನಗೆದ್ದಿದ್ದಾರೆ. ಚುನಾವಣೆಯಲ್ಲಿ 108 ಸ್ಥಾನ ಗೆದ್ದರೂ ಕೂಡ ಬಹುಮತಕ್ಕಾಗಿ 6 ದಿನ ಪರದಾಡಿದ ವಿಜಯ್ ಕೊನೆಗೆ ಕಾಂಗ್ರೆಸ್, ವಿಸಿಕೆ, ಎಡಪಕ್ಷಗಳು, ಮುಸ್ಲಿಂ ಲೀಗ್ ಪಕ್ಷಗಳ ಬೆಂಬಲದೊಂದಿಗೆ 120 ಶಾಸಕರ ಸಂಖ್ಯೆಯನ್ನು ರಾಜ್ಯಪಾಲರಿಗೆ ತೋರಿಸಿ ಇವತ್ತು ದ್ರಾವಿಡರ ನಾಡಿನಲ್ಲಿ ದರ್ಬಾರ್ ಆರಂಭ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ತಮಿಳುನಾಡಲ್ಲಿ ಸಾಂಪ್ರದಾಯಿಕ ದ್ರಾವಿಡ ಪಕ್ಷಗಳಾದ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಹೊರತುಪಡಿಸಿ ಅಧಿಕಾರಕ್ಕೇರಿದ ದ್ರಾವಿಡೇತರ ಪಕ್ಷ ಟಿವಿಕೆ ಆಗಿದೆ. ಈ ಮಧ್ಯೆ ತಿರುಚಿ ಈಸ್ಟ್ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟಿರುವ ವಿಜಯ್ ಪೆರಂಬೂರು ಕ್ಷೇತ್ರವನ್ನು ಉಳಿಸಿಕೊಂಡಿದ್ದಾರೆ. 2 ಕಡೆ ಸ್ಪರ್ಧಿಸಿದ್ದ ವಿಜಯ್ ತಿರುಚಿ ಕ್ಷೇತ್ರದಲ್ಲಿ 27,416 ಮತ ಹಾಗೂ ಪೆರಂಬೂರು ಕ್ಷೇತ್ರದಲ್ಲಿ 53,715 ಮತಗಳ ಅಂತರದಿಂದ ಜಯ ಸಾಧಿಸಿದರು. ಸಿ ಜೋಸೆಫ್ ವಿಜಯ್ ಎನ್ನುம் நான் சட்டப்படி அமைக்கப்பெற்ற இந்திய அரசியல் அமைப்பின்பால் உண்மையான நம்பிக்கையும் மாறா பற்றும் கொண்டிருப்பேன் என்றும் இந்திய நாட்டின் ஒப்பில்லாத முழு முதல் ஆட்சியையும் ஒருமையையும் நிலை நிறுத்துவேன் என்றும் தமிழ்நாட்டு அரசின் முதலமைச்சராக உண்மையாகவும் உளச்சான்றின்படியும் என் கடமைகளை நிறைவேற்றுவேன் என்றும். ಓಕೆ, ಇದೆಲ್ಲ ಮುಗಿದ ಮೇಲೆ ಏನು ಹೇಳಬೇಕು, ಹೇಗೆ ಆರಂಭಿಸಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಾನೆ ಮಾತು ಆರಂಭ ಮಾಡಿದ ವಿಜಯ್ ನನ್ನ ಹೃದಯದಲ್ಲಿ ನೆಲೆಸಿರ್ತಕ್ಕಂಥ ಪ್ರೀತಿಯ ಜನರೇ ಅಂತಲೇ ಭಾವನಾತ್ಮಕವಾಗಿ ವಿಜಯ್ ಭಾಷಣವನ್ನು ಆರಂಭ ಮಾಡ್ತಾರೆ. ಈ ಮಾತನ್ನು ಕೇಳ್ತಾ ಇದ್ದ ಹಾಗೆಯೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಾವಿರಾರು ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಮಾತು ಮುಂದುವರಿಸಿದ ವಿಜಯ್, ನಾನೊಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಮಗ, ನನಗೆ ಹಸಿವೇನು ಅಂತ ಗೊತ್ತಿದೆ. ಇದು ಕೇವಲ ವಿಜಯ್ ಸರ್ಕಾರ ಅಲ್ಲ, ಇದು ತಮಿಳುನಾಡಿನ ಪ್ರತಿಯೊಬ್ಬ ನಾಗರಿಕನ ಸರ್ಕಾರ. ನಾನು ದೇವದೂತನಲ್ಲ, ಸಾಮಾನ್ಯ ಮನುಷ್ಯ. ಪೂರೈಸಲು ಸಾಧ್ಯವಾಗದೇ ಇರೋ ಭರವಸೆ ಕೊಡಲ್ಲ. ತಮಿಳುನಾಡು ಸರ್ಕಾರದ 10 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿ ಹೋಗಿದೆ. ಪಾರದರ್ಶಕವಾಗಿ ಶ್ವೇತಪತ್ರವನ್ನು ಪ್ರಕಟಿಸ್ತೀನಿ, ಕೊಟ್ಟ ಮಾತನ್ನು ಈಡೇರಿಸ್ತೀನಿ. ನನಗೆ ಸ್ವಲ್ಪ ಟೈಮ್ ಕೊಡಿ. ಅವಮಾನ ಮಾಡಿದವರು, ತೊಂದರೆ ಕೊಟ್ಟವರು 8 ಕೋಟಿ ಜನರು ನಮ್ಮವರೇ. ಸಾರ್ವಜನಿಕ ಹಣದಲ್ಲಿ ನಯಾ ಪೈಸೆ ಮುಟ್ಟಲ್ಲ, ಅದರ ಅವಶ್ಯಕತೆ ಕೂಡ ಇಲ್ಲ. ಈ ವಿಜಯ್ ತಪ್ಪು ಮಾಡಲ್ಲ, ತಪ್ಪು ಮಾಡೋದಕ್ಕೆ ಬಿಡಲ್ಲ. ಅದು ಯಾರೇ ಇದ್ದರೂ ಸರಿ, ನನ್ನ ಸರ್ಕಾರದಲ್ಲಿ ಇದ್ದವರಾದರೂ ಸರಿ, ನನ್ನ ಜೊತೆಗಿದ್ದವರಾದರೂ ಸರಿ, ಬಿಡಲ್ಲ. ನಾವು ಜಯಿಸಿದ್ದೇವೆ, ಒಂದು ಆಟ ಆಡಿ ನೋಡೋಣ ಅಂತ ಮನಸ್ಸಿನಲ್ಲಿದ್ದರೆ ಈಗಲೇ ಅಳಿಸಿ ಹಾಕಿ ಅಂತ ಹೇಳಿದರು. ಜೊತೆಗೆ ಟಿವಿಕೆಯಲ್ಲಿ ಒಂದೇ ಪವರ್ ಸೆಂಟರ್, ಇದು ಹೊಸ ಆರಂಭ, ಹೊಸ ಶಕೆ, ನಿಜವಾದ ಜಾತ್ಯತೀತ ಸಾಮಾಜಿಕ ನ್ಯಾಯ ಅನ್ನೋದು ಈಗ ಶುರು ಅಂತ ಹೇಳಿದರು. ಅಲ್ಲದೆ ಸಿಎಂ ಆಗಿ ಪ್ರಮಾಣ ಸ್ವೀಕರಿಸಿದ ಮೊದಲ ಕಡತವಾಗಿ ಗೃಹ ಬಳಕೆಯ 200 ಯೂನಿಟ್ ಉಚಿತ ವಿದ್ಯುತ್, ಮಹಿಳಾ ರಕ್ಷಣಾ ಪಡೆ ರಚನೆ ಹಾಗೂ ಪ್ರತಿ ಜಿಲ್ಲೆಯಲ್ಲಿ ಮಾದಕ ವಸ್ತು ವಿರೋಧಿ ದಳ ಸ್ಥಾಪನೆಗೆ ಸಹಿಯನ್ನು ಹಾಕಿದ್ದಾರೆ. ಈ ಮಧ್ಯೆ ವಿಜಯ್ 3 ನಿರ್ಣಯಗಳನ್ನು ಸ್ವಾಗತಿಸಿರುವ ಮಾಜಿ ಸಿಎಂ ಸ್ಟಾಲಿನ್, ನಂಬಿ ಮತ ಹಾಕಿದ ಜನರಿಗೆ ಹಣ ಇಲ್ಲ ಅಂತ ಮೋಸ ಮಾಡಬೇಡಿ, ಸರ್ಕಾರದ ಬಳಿ ಹಣ ಇದೆ, ಆ ಹಣವನ್ನು ನೀಡಲು ಆಡಳಿತ ನಡೆಸುವವರಿಗೆ ಸಾಮರ್ಥ್ಯ ಇರಬೇಕು ಅಷ್ಟೇ ಅಂತ ಎಕ್ಸ್ನಲ್ಲಿ ಸ್ಟಾಲಿನ್ ಟಾಂಗ್ ಕೊಟ್ಟಿದ್ದಾರೆ. நான் முன்னாடியே சொன்ன மாதிரி மக்கள் பணத்துல இருந்து ஒரு பைசா கூட நான் தொட மாட்டேன். எனக்கு அது அவசியமும் இல்ல, அது உங்களுக்கு நல்லாவே தெரியும். இந்த விஜய் தப்பு பண்ண மாட்டான், தப்பு பண்ணவும் விட மாட்டான். அது யாராக இருந்தாலும் சரி, என்னோட கவர்மெண்ட்ல என் கூடவே இருக்கிறவங்களாகவும் சரி, விட மாட்டான். சப்போஸ் யாருக்காவது அப்படி ஒரு எண்ணம் மனசுல இருந்துச்சுன்னா
நம்ம ஜெயிச்சிட்டோம், ஒரு ஆட்டம் ஆடி பார்க்கலாம் அப்படின்ற எண்ணம் யாருக்காவது இருந்துச்சுன்னா இப்பவே இந்த நிமிஷமே அதை எரேஸ் பண்ணிருங்க. நான் முன்னாடியே சொன்ன மாதிரி மக்கள் பணத்துல இருந்து ஒரு பைசா கூட நான் தொட மாட்டேன். இங்க ஒரே சென்டர் தான், என் தலைமையில் உண்டான சென்டர். இந்த பக்கம் ஒரு சென்டர், இந்த பக்கம் ஒரு பவர் சென்டர், அங்க ஒரு பவர் சென்டர், அதெல்லாம் கிடையவே கிடையாது. இப்பவே சொல்லிடுறேன். பெண்கள், இளைஞர்கள், விவசாயிகள், அரசு ஊழியர்கள், ஆசிரியர்கள், உழைக்கிற மக்கள், மீனவர்கள் எல்லாருமே நம்ம டிவிக்கு அரசுல நல்லா இருப்போம், நல்லா இருப்போம், நல்லா இருப்போம். இன்னொருத்தவங்களுக்கு முக்கியமா நான் நன்றி சொல்லணும். அது இந்த விஜய் மாமாவோட குட்டி நண்பா நண்பி. அவங்களாலதான் இது நடந்திருக்கு. உங்களுக்கு எப்படி நன்றி கடன் செய்யணும்? உங்களுக்காக உங்க ஃபியூச்சரை மைண்ட்ல வச்சுக்கிட்டு எல்லா நல்ல விஷயங்களையும் உங்களுக்காக இந்த விஜய் மாமா செஞ்சு கொடுப்பான். கான்பிடண்டா இருங்க. மை டியர் வர்ச்சுவல் வாரியர்ஸ், உங்கள் அனைவருக்கும் கோடான கோடி நன்றிகள். வாங்க எல்லாருமா சேர்ந்து ஒரு ஃப்ரெஷ் கவர்னன்ஸ், ஒரு நியூ கவர்னன்ஸ் ஒன்று கொடுப்போம். திஸ் இஸ் a new beginning. A new era of a real secular social justice starts now. Imagine, innovate, integrate. GSSS Institute of Engineering and Technology for Women, Mysuru. Serving the nation with empowered women. ಇನ್ನು ದಳಪತಿ ವಿಜಯ್ ಅವರ ಜೊತೆಗೆ ಇವತ್ತು 9 ಮಂದಿ ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ರೀತಿ ಹಿನ್ನೆಲೆ. ಆಮೇಲೆ ಈ 9 ಜನ TVK ಪಕ್ಷದವರೇ. ಅವರ ಮಿತ್ರ ಪಕ್ಷಗಳಿಗೆ ಇನ್ನೂ ಕೂಡ ಮಂತ್ರಿಗಿರಿಯನ್ನು ಕೊಟ್ಟಿಲ್ಲ, ನೆಕ್ಸ್ಟ್ ಟೈಮ್ ಕೊಡ್ತಾರಂತೆ. ಇದು ಹಳೆ ಬೇರು ಹೊಸ ಚಿಗುರು ಅನ್ನೋ ಹಾಗಿದೆ. ಹಾಗಾದರೆ ವಿಜಯ್ ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇದ್ದಾರೆ, ಅವರ ಹಿನ್ನೆಲೆ ಏನು, ಅವರ ವಿಶೇಷತೆ ಏನು, ಅದೆಲ್ಲವನ್ನು ಕೂಡ ಒಂದೊಂದಾಗಿ ನಾವೀಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ವಿಜಯ್ ಅವರ ನವ ಸಚಿವರಲ್ಲಿ KA ಸೆಂಗೊಟ್ಟೈನ್ ಅಂತಂದ್ಬಿಟ್ಟು ಮೊದಲಿಗೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ವಿಜಯ್ ನಂತರ. ಇವರು ಯಾರು ಏನು ಅಂದರೆ 10ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರೋದು ಸೆಂಗೊಟ್ಟೈನ್. ಅತ್ಯಂತ ಹಿರಿಯ ತಮಿಳುನಾಡಿನ ಅನುಭವಿ ರಾಜಕಾರಣಿ, ಅಣ್ಣಾ DMKಯ ಮಾಜಿ ನಾಯಕ, ಅಣ್ಣಾ DMK ಪಕ್ಷದಲ್ಲಿದ್ದವರು. ದಶಕಗಳ ಕಾಲ MGR ಜಯಲಲಿತಾ ಜೊತೆ ಕೆಲಸ. ಈ ಪಳನಿಸ್ವಾಮಿ ನಾಯಕತ್ವವನ್ನು ಬಹಿರಂಗವಾಗಿ ಪ್ರಶ್ನೆ ಮಾಡಿದ್ದಕ್ಕೆ AIADMKಯಿಂದ ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ. ಆಮೇಲೆ 2025ರಲ್ಲಿ ಇವರು TVK ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ. ಈರೋಡ್ ಜಿಲ್ಲೆಯ ಗೋಬಿಚೆಟ್ಟಿಪಾಳ್ಯಂ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ 16,620 ಮತಗಳ ಅಂತರದಿಂದ ಗೆಲ್ತಾರೆ. ಇವರ ಅನುಭವ ವಿಜಯ್ ಸರ್ಕಾರದ ಆಡಳಿತಕ್ಕೆ ಅದು ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಶ್ಲೇಷಣೆ. ಅತ್ಯಂತ ಹಿರಿಯರು. ಅದಕ್ಕೆ ಆರಂಭದಲ್ಲಿ ನಾವು ಒಂದು ಮಾತು ಹೇಳಿದ್ದು, ಹಳೆ ಬೇರು ಹೊಸ ಚಿಗುರು ಅನ್ನೋ ರೀತಿಯಲ್ಲಿ ಮೊದಲು ಇವರು ಪ್ರಮಾಣ ವಚನ ತಗೊಂಡ್ರು. ನಂತರ ಬಂದಿದ್ದು ಆಧವ್ ಅರ್ಜುನ ಅಂತಂದ್ಬಿಟ್ಟು. ಇವರು TVKಯ ರಣತಂತ್ರಗಾರ ಆಧವ್ ಅರ್ಜುನ. ವಿಜಯ್ ಅವರ ಅತ್ಯಂತ ವಿಶ್ವಾಸಾರ್ಹ ನಂಬಿಕಸ್ಥ ವಿಜಯ್ ಅವರದ್ದು. TVK ಸಂಘಟನಾ ಚತುರ ಅಂತಲೇ ಇವರು ಬಹಳ ಹೆಸರನ್ನು ಪಡೆದಿದ್ದಾರೆ. ಚೆನ್ನೈನ ವಿಲ್ಲಿವಕ್ಕಂ ಕ್ಷೇತ್ರದಲ್ಲಿ 17,302 ಮತಗಳ ಅಂತರದಿಂದ TVKಯಿಂದ ಗೆದ್ದಿದ್ದಾರೆ. ಲಾಟರಿ ಉದ್ಯಮಿ ಸ್ಯಾಂಟಿಯಾಗೋ ಮಾರ್ಟಿನ್ ಇದಾರಲ್ಲ, ಸ್ಯಾಂಟಿಯಾಗೋ ಮಾರ್ಟಿನ್ ಅಂತ ಅವರ ಅಳಿಯ. ಅಲ್ಲದೆ 2023ರಿಂದ ಬ್ಯಾಸ್ಕೆಟ್ಬಾಲ್ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಕೂಡ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರನ್ನು ಕೂಡ ಸಂಪುಟಕ್ಕೆ ತಗೊಂಡಿದ್ದಾರೆ. ನೆಕ್ಸ್ಟ್ ಬರ್ತಕ್ಕಂಥವರು ನಿರ್ಮಲ್ ಕುಮಾರ್ ಅಂತಂದ್ಬಿಟ್ಟು. ಇವರು ವಿಜಯ್ ಕ್ಯಾಂಪೇನ್ ಮಾಡಿದ್ರಲ್ಲ ಚುನಾವಣೆ ಸಂದರ್ಭದಲ್ಲಿ, ಆ ಕ್ಯಾಂಪೇನ್ನ ಡಿಜಿಟಲ್ ಎಂಜಿನ್ ಅಂತಲೇ ಕರೆಸ್ಕೊಂಡಿದ್ರು. ಕಂಪ್ಲೀಟ್ ಆ ಕ್ಯಾಂಪೇನ್ ಮಾಡಿದ್ದೆ ಇವರು ಅಂತಂದ್ಬಿಟ್ಟು. CTR ನಿರ್ಮಲ್ ಕುಮಾರ್ ಅಂತ ಕಂಪ್ಲೀಟ್ ಹೆಸರುವಾಸಿ. ವಿಜಯ್ ಕ್ಯಾಂಪೇನ್ ಡಿಜಿಟಲ್ ಎಂಜಿನ್ ಅಂತಲೇ ಪ್ರಸಿದ್ಧರಾಗಿರ್ತಕ್ಕಂಥವ್ರು. ಇವರು ಮೂಲತಃ ಇಂಜಿನಿಯರ್. ಲಾ ಮತ್ತು ಕ್ರಿಮಿನಾಲಜಿ ಪದವೀಧರ. TVK ಪ್ರಧಾನ ಕಾರ್ಯದರ್ಶಿ, ಪಕ್ಷದ ಪ್ರಧಾನ ಕಾರ್ಯದರ್ಶಿ. BJPಯ ಮಾಜಿ ಕಾರ್ಯಕರ್ತ. BJP ಬಿಟ್ಟು TVKಗೆ ಬಂದಿರತಕ್ಕಂಥದ್ದು. ಮಧುರೈನ
ತಿರುಪುರಂ ಕುಂದ್ರಂ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ 41,555 ಮತಗಳ ಅಂತರದಿಂದ ಇವರು ಗೆದ್ದಿದ್ದಾರೆ. ಆಗಲೇ ಹೇಳಿದಂತೆ ಬಿಜೆಪಿನಲ್ಲಿದ್ದರು. ಪಕ್ಷ ಬದಲಿಸಿದ ಬಳಿಕ ದಕ್ಷಿಣ ತಮಿಳುನಾಡು ಭಾಗದಲ್ಲಿ TVKಯ ಪ್ರಮುಖ ನಾಯಕರಾಗಿ ಇವರು ಗುರುತಿಸ್ಕೊಂಡ್ರು. ಓಕೆ, ಇದಾದ ಮೇಲೆ ಬಂದಂಥವರು ಆನಂದ್ ಎನ್, TVK ಪಕ್ಷದ ಪ್ರಧಾನ ಕಾರ್ಯದರ್ಶಿ. ಚೆನ್ನೈನ ಟಿ ನಗರದಿಂದ ಇವರು ಸ್ಪರ್ಧೆ ಮಾಡಿ 13,027 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಆಮೇಲೆ ಬೂತ್ ಮಟ್ಟದಿಂದ ಪಕ್ಷವನ್ನು ಸಂಘಟಿಸುವಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅದಾದ ನಂತರ ಪ್ರಮಾಣ ವಚನ ತಗೊಂಡಿದ್ದು ರಾಜ್ ಮೋಹನ್ ಅಂತ. ಇವರು ಕಂಟೆಂಟ್ ಕ್ರಿಯೇಟರ್. ರಾಜ್ ಮೋಹನ್ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್. ಇವರು ಪುಟ್ ಚಟ್ನಿ ಅನ್ನೋ ಯೂಟ್ಯೂಬ್ ಚಾನಲ್ ಮೂಲಕ ಸಾಮಾಜಿಕ ಜಾಗೃತಿಯನ್ನು ಇವರು ಮೂಡಿಸ್ತಾ ಇದ್ದರು. ಯೂಟ್ಯೂಬರ್, TV, ಸಿನಿಮಾ ಎಲ್ಲದರಲ್ಲೂ ಕೂಡ ತೊಡಗಿಸ್ಕೊಂಡಿದ್ದರು. ತಮ್ಮ ಬಾಬಾ ಬ್ಲ್ಯಾಕ್ ಶಿಪ್ ಸಿನಿಮಾದ ನಾಯಕ, ನಿರ್ದೇಶಕ ಕೂಡ ಹೌದು, ಸ್ಟ್ಯಾಂಡಪ್ ಕಾಮಿಡಿಯನ್ ಕೂಡ ಹೌದು, ಮೋಟಿವೇಶನಲ್ ಸ್ಪೀಕರ್ ಕೂಡ ಹೌದು. TVK ಪಕ್ಷದ ಅತ್ಯಂತ ಉತ್ತಮ ವಾಗ್ಮಿ ಅಂತ ಹೆಸರು ಪಡ್ಕೊಂಡಿದ್ದಾರೆ. ಎಗ್ಮೋರ್ ವಿಧಾನಸಭಾ ಕ್ಷೇತ್ರದಿಂದ 10,804 ಮತಗಳ ಅಂತರದಿಂದ ಇವರು ಗೆದ್ದಿದ್ದಾರೆ. 6ನೇ ಅವರು ಡಾಕ್ಟರ್ TK ಪ್ರಭು, ವೃತ್ತಿಯಲ್ಲಿ ದಂತವೈದ್ಯ, ಡೆಂಟಿಸ್ಟ್. ಇವರು ಡಾಕ್ಟರ್ TK ಪ್ರಭು ಮೂಲತಃ ದಂತವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ TK ಪ್ರಭು ಇವ್ರ ಬಗ್ಗೆ ಜನರಲ್ಲಿ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ ತಮಿಳುನಾಡಲ್ಲಿ. TVKಯಿಂದ ಸ್ಪರ್ಧಿಸಿ ಕಾರೈಕುಡಿ ಕ್ಷೇತ್ರದಿಂದ 46,074 ಮತಗಳ ಅಂತರದಿಂದ ಇವರು ವಿಜಯವನ್ನು ಕಂಡಿದ್ದಾರೆ. ಡೆಂಟಿಸ್ಟ್. 7ನೇ ಅವರು ಡಾಕ್ಟರ್ KG ಅರುಣ್ ಕುಮಾರ್, ಮಾಜಿ IRS ಅಧಿಕಾರಿ, ರೈಲ್ವೆ ಅಧಿಕಾರಿಯವರು. ಅರುಣ್ ರಾಜ್ ಕೂಡ ವೈದ್ಯಕೀಯ ವ್ಯಾಸಂಗವನ್ನು ಮಾಡಿದ್ದಾರೆ, ಆದರೆ IRS ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. TVK ಸೇರ್ಪಡೆಗಾಗಿ IRS ಹುದ್ದೆಯನ್ನೇ ಬಿಟ್ಟು ಬಂದಂಥವ್ರು ಇವರು ಪಕ್ಷಕ್ಕೆ ಸೇರಬೇಕು ಅಂತ. ತಿರುಚೆಂಗೋಡ್ನಿಂದ ಸ್ಪರ್ಧೆ ಮಾಡಿ 28,172 ಮತಗಳ ಅಂತರದಿಂದ ಇವರು ಜಯ ಗಳಿಸಿದ್ದಾರೆ. ಅದಾದ ನಂತರ 8ನೇ ಅವರು P ವೆಂಕಟರಮಣನ್ ಅಂತನ್ಬಿಟ್ಟು. ಇವರು ತಮಿಳುನಾಡಿನ ಬ್ರಾಹ್ಮಣ ಸಮುದಾಯದ ಪ್ರಭಾವಿ ನಾಯಕ. ಬ್ರಾಹ್ಮಣ ಸಮುದಾಯದವರು ಚೆನ್ನೈನ ಮೈಲಾಪುರ ಅಸೆಂಬ್ಲಿ ಸೀಟ್ನಿಂದ ಸ್ಪರ್ಧಿಸಿ 28,992 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ. ಸರ್ಕಾರದಲ್ಲಿ ಬ್ರಾಹ್ಮಣ ಸಮುದಾಯವನ್ನು ಪ್ರಮುಖ ಪ್ರತಿನಿಧಿಯಾಗಿ ಇವ್ರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಎಲ್ರಿಗೂ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ವಿಜಯ್ ಲೆಕ್ಕಾಚಾರ, ಎಲ್ಲ ಸಮುದಾಯದವ್ರಿಗೂ ಅವಕಾಶ ಕೊಡಬೇಕು ಅಂತ. ಇನ್ನು ಕೀರ್ತನಾ ಅಂತನ್ಬಿಟ್ಟು ಅತ್ಯಂತ ಕಿರಿಯ ಸಚಿವೆ. ಈಕೆಯ ಬಗ್ಗೆ ತುಂಬ ಚೆನ್ನಾಗಿದೆ. ವಿಜಯ್ ಸಂಪುಟದ ಅತ್ಯಂತ ಕಿರಿಯ ಸಚಿವೆ, 29 ವರ್ಷ ಈಕೆಗೆ. ಶಿವಕಾಶಿ ಕ್ಷೇತ್ರದಲ್ಲಿ ಸೆಣಸಿ 11,670 ಓಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಮೊದಲ ಬಾರಿ ಶಾಸಕಿಯಾಗಿ ಮೊದಲ ಬಾರಿನೇ ಸಚಿವೆ ಕೂಡ ಆಗಿದ್ದಾರೆ. ಇದು ಇವರ ಹಿರಿಮೆ. ಅಂದಹಾಗೆ ಶಿವಕಾಶಿ ರಾಜಕೀಯ ಇತಿಹಾಸದಲ್ಲೇ ಮಹಿಳೆಯೊಬ್ಬರು ಗೆದ್ದೇ ಇರಲಿಲ್ಲ ಅಂತ ಇಲ್ಲಿ ತನಕ. ಈಕೆನೇ ಫಸ್ಟ್ ಟೈಮ್ ಗೆದ್ದಿರೋದು. ಈಕೆಗೆ ಇಂಗ್ಲೀಷ್, ಹಿಂದಿ, ತಮಿಳು, ತೆಲುಗು ಸೇರಿದಂತೆ 5 ಭಾಷೆಗಳ ಮೇಲೆ ಹಿಡಿತಾ ಇದೆ ಅಂತಂದ್ಬಿಟ್ಟು. ಜೊತೆಗೆ ಆಂಧ್ರ ಪ್ರದೇಶದಲ್ಲಿ ಚುನಾವಣೆ ನಡೀತಾ ಇದ್ದಾಗ TDP ಪಕ್ಷ, ತೆಲುಗುದೇಶಂ ಪಾರ್ಟಿ ಜೊತೆಯಲ್ಲಿ ಈಕೆ ಪಕ್ಷದ ಪ್ರಚಾರದಲ್ಲಿ ಗುರುತಿಸ್ಕೊಂಡಿದ್ದರು. ಆಮೇಲೆ ಅವರ ತವರು ತಮಿಳುನಾಡಿಗೆ ಬಂದು TVKಗೆ ಸೇರ್ಪಡೆ ಆದರು. ಇದು 9 ಜನ ಸಂಪುಟಕ್ಕೆ ಸೇರ್ಪಡೆಯಾದಂಥವರ ಇತಿಹಾಸ ಹೇಳ್ತಾ ಇರ್ತಕ್ಕಂಥದ್ದು. ಓಕೆ, ಇನ್ನು ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಹಲವು ವಿಶೇಷತೆಗಳು ಕೂಡ ಇತ್ತು. ಏನಿತ್ತು? ಮೊದಲಿಗೆ ತಮಿಳರ ಸಾಂಪ್ರದಾಯಿಕ ಉಡುಗೆ ಬಿಳಿ ಅಂಗಿ ಮತ್ತು ಪಂಚೆ ಧರಿಸದೆ ವಿಜಯ್ ಅವರು ಬ್ಲ್ಯಾಕ್ ಆ್ಯಂಡ್ ವೈಟ್ ಕೋಟ್ ಸೂಟನ್ನು ಧರಿಸಿದರು. ಈ ಕಪ್ಪು ಬಿಳುಪಿನ ಸೂಟ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭರ್ಜರಿ ಚರ್ಚೆ ಆಗಿದೆ. ಇದು ಪೆರಿಯಾರ್ ಚಿಂತನೆಗಳ ಅನುಕರಣೆ ಅಂತ ಹೇಳಲಾಗ್ತಾ ಇದೆ. ಜಾತಿ, ಸಾಮಾಜಿಕ ತಾರತಮ್ಯ, ಮೌಢ್ಯದ ವಿರುದ್ಧ ಪ್ರತಿಭಟನಾರ್ಥವಾಗಿ 1945ರಲ್ಲಿ ಪೆರಿಯಾರ್ ಕಪ್ಪು ಬಿಳುಪು ಉಡುಪು ಧರಿಸೋದಕ್ಕೆ ಕರೆ ನೀಡಿದರು. ಇನ್ನು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಬಂದಿದ್ದರು. ಪದಗ್ರಹಣ ಸಮಾರಂಭ ಮುಗಿತಾ ಇದ್ದಂತೆ CM ವಿಜಯ್ ತಮ್ಮ ಫೋನ್ ತೆಗೆದು ವೇದಿಕೆಯಲ್ಲಿದ್ದ ರಾಹುಲ್ ಗಾಂಧಿ ಮತ್ತು ಇತರ ಗಣ್ಯರ ಜೊತೆ ಸೆಲ್ಫಿಯನ್ನು ಕ್ಲಿಕ್ಕಿಸ್ಕೊಂಡ್ರು. ಇನ್ನು ವಿಜಯ್ ಪ್ರಮಾಣ ವಚನ ಸಮಾರಂಭಕ್ಕೆ ಅವರ ಆಪ್ತ ಗೆಳತಿ ನಟಿ ತ್ರಿಷಾ ಕೃಷ್ಣನ್ ಸಾಕ್ಷಿಯಾಗಿದ್ದರು. ಚೆನ್ನೈನ ನೆಹರು ಕ್ರೀಡಾಂಗಣಕ್ಕೆ ಆಗಮಿಸಿದಾಗ ತ್ರಿಷಾ ಎಲ್ಲರ ಗಮನ ಸೆಳೆದರು. ನೀಲಿ ಬಣ್ಣದ ರೇಷ್ಮೆ ಸೀರೆ ಮತ್ತು ಬಂಗಾರದ ಅಲಂಕಾರಗಳೊಂದಿಗೆ ತ್ರಿಷಾ ಅವರು ಅತ್ಯಂತ ಆಕರ್ಷಕವಾಗಿ ಕಾಣಿಸಿಕೊಂಡರು. ಈ ಮಧ್ಯೆ ಪ್ರಮಾಣ ವಚನ ಸ್ವೀಕಾರದ ವೇಳೆ ವಂದೇ ಮಾತರಂ ಗೀತೆಯ 6 ಚರಣಗಳನ್ನು ಹಾಡಲಾಯಿತು. ಬಳಿಕ ರಾಷ್ಟ್ರಗೀತೆ, ಅನಂತರ ತಮಿಳುನಾಡು ನಾಡಗೀತೆಯನ್ನು ಹಾಡಲಾಯಿತು. ತಮಿಳುನಾಡು ನಾಡಗೀತೆಯನ್ನು ಕೊನೆಯಲ್ಲಿ ಹಾಡಿರೋದು ವಿವಾದಕ್ಕೀಡಾಗಿದೆ. ಈಗ ಅಂದಹಾಗೆ ನಿನ್ನೆ ಬಂಗಾಳದಲ್ಲಿ ನಡೆದ CM ಪದಗ್ರಹಣದ ವೇಳೆ ವಂದೇ ಮಾತರಂ ಗೀತೆಯನ್ನು ಕಂಪ್ಲೀಟಾಗಿ ಹಾಡಿರಲಿಲ್ಲ. ಇನ್ನು ವಿಜಯ್ ಅವರೇನೋ ಹೇಳಿದ್ದಾರೆ, ನಾನೊಬ್ಬನೇ ಪವರ್ ಸೆಂಟರ್ ನಮ್ಮ ಪಕ್ಷದಲ್ಲಿ, ನಮ್ಮ ಸರ್ಕಾರದಲ್ಲಿ ಅಂತ. ಆ ಸಂದೇಶವನ್ನು ಈಗಾಗಲೇ ರವಾನೆ ಮಾಡಿ ಆಗಿದೆ. ಆದರೆ TVK ಪರಿಸ್ಥಿತಿ ಈಗ ಕತ್ತಿಯಂಚಿನ ನಡಿಗೆ, ಅದು ಎಲ್ರಿಗೂ ಗೊತ್ತಿರೋ ಅಂಥದ್ದೇ.
ಸುಲಭ ಇಲ್ಲ, ಕಂಪ್ಲೀಟ್ ಕಷ್ಟ ಇದೆ. ರಾಷ್ಟ್ರಪತಿ ಆಡಳಿತ ತಪ್ಪಿಸುವ ಹಿನ್ನೆಲೆಯಲ್ಲಿ ನಾವು ಕೇವಲ ಬಾಹ್ಯ ಬೆಂಬಲ ಮಾತ್ರ ನೀಡಿದ್ದೇವೆ, ಟಿವಿಕೆ ಜೊತೆ ಮೈತ್ರಿ ಮಾಡಿಕೊಂಡಿಲ್ಲ ಅಂತ ವಿಸಿಕೆ ಮತ್ತು ಮುಸ್ಲಿಂ ಲೀಗ್ ಪಕ್ಷಗಳು ಹೇಳ್ಕೊಂಡಿವೆ. ಇನ್ನು ವಿಜಯ್ ಸರ್ಕಾರದಲ್ಲಿ ಡಿಸಿಎಂ ಸ್ಥಾನವನ್ನು ಯಾರಿಗೂ ಕೊಟ್ಟಿಲ್ಲ. ಆದರೆ ನಿನ್ನೆ ಬೆಂಬಲ ಘೋಷಣೆಗೂ ಮುನ್ನ ವಿಸಿಕೆ ಡಿಸಿಎಂ ಸ್ಥಾನ, ಒಬ್ಬರಿಗೆ ಸಚಿವ ಸ್ಥಾನ ಮತ್ತು ವಿಜಯ್ರಿಂದ ತೆರವಾಗುವ ಕ್ಷೇತ್ರವನ್ನು ಬಿಟ್ಟುಕೊಡುವ ಬೇಡಿಕೆಯನ್ನು ಇಟ್ಟಿತ್ತು. ಆದರೆ ಟಿವಿಕೆ ಪ್ರಧಾನ ಕಾರ್ಯದರ್ಶಿ ಸಭೆ ಮಾಡಿ ವಿಸಿಕೆ ಮನವೊಲಿಸುವಲ್ಲಿ ಯಶಸ್ವಿಯಾಗಿ ಸರ್ಕಾರ ರಚನೆಗೆ ಅವಕಾಶ ಮಾಡಿದಂತೆ ಮನವಿ ಮಾಡಿಕೊಂಡರು. ಸಭೆ ಬಳಿಕ ವಿಸಿಕೆ ಏನೋ ಬೆಂಬಲ ಘೋಷಣೆ ಮಾಡಿತು. ಆದರೆ ಇಂದು ವಿಜಯ್ ಜೊತೆ ಟಿವಿಕೆಯ 9 ಶಾಸಕರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಸದ್ಯ 120 ಬೆಂಬಲಿಗರೊಂದಿಗೆ ಸರ್ಕಾರ ರಚಿಸಿರುವ ಟಿವಿಕೆ ಇದೇ ಮೇ 13ರ ಒಳಗೆ ವಿಶ್ವಾಸಮತವನ್ನು ಗೆಲ್ಲಬೇಕಿದೆ. ರಾಜ್ಯಪಾಲರು ನೀಡಿರುವ ಗಡುವಿನ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲಬೇಕು. ಇನ್ನು ಹಂಗಾಮಿ ಸ್ಪೀಕರ್ ಆಗಿ ಕರುಪಯ್ಯ ಅವರನ್ನು ನೇಮಕ ಮಾಡಲಾಗಿದೆ. ಪ್ರಧಾನಿ ಮೋದಿ ಕೂಡ ಕರೆ ಮಾಡಿ ಸಿಎಂ ವಿಜಯ್ಗೆ ಶುಭ ಕೋರಿದ್ದಾರೆ. ಈ ಮಧ್ಯೆ ಕೇರಳ ಸಿಎಂ ಆಯ್ಕೆಗೆ ಕಾಂಗ್ರೆಸ್ ಕಸರತ್ತು ಮುಂದುವರೆದಿದೆ.